ಕಲಬುರಗಿ ನಗರಕ್ಕೆ ಆಗಮಿಸಿರ್ತಕ್ಕಂಥ ಏನು ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಯಡಿಯೂರಪ್ಪ, BY ವಿಜಯೇಂದ್ರ ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮನೆಗೆ ಮುತ್ತಿಗೆ ಹಾಕ್ತೀನಂತ ಏನು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅದರ ಇದು ನಿಮಿತ್ತವಾಗಿ ನಾವು ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮನೆಗೆ ಯಾರು ಬರ್ತಾರೆ ಅವರಿಗೆ ಎಳನೀರು, ಚಾಯ್, ಕಾಫಿ ಮತ್ತು ಮಜ್ಜಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರು ಅವ್ರ ಮನೆಗೆ ಬರ್ತಾರೋ ಅವ್ರಿಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ. ಪ್ರಿಯಾಂಕ್ ಖರ್ಗೆಜಿ ಅವರ ಯಾವುದೇ ರೀತಿಯಾದಂಥ ಪ್ರತ್ಯಕ್ಷ ಆಗಲಿ ಪರೋಕ್ಷವಾಗಲಿ ಯಾವುದೇ ರೀತಿಯಾದಂಥ ಕೈವಾಡ ಈ ಸಚಿನ್ ಪಾಂಚಾಳ ಸುಸೈಡ್ ಪ್ರಕರಣದೊಳಗಡೆ ಇಲ್ಲ. ಇವರೇನು ತಮ್ಮ ಒಂದು ವಿಜಯೇಂದ್ರ ಯಡಿಯೂರಪ್ಪ ಇದ್ದಾನೆ ಅವನ ಕುರ್ಚಿ ಉಳಿಸ್ಕೊಳ್ಳೋಗೋಸ್ಕರ ಇವತ್ತಿನ ದಿವಸ ಈ ಒಂದು ಪೂರ ಪ್ರಕರಣಕ್ಕೆ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾನೆ. ಆದರೆ ಯಾವುದೇ ರೀತಿಯಾದಂಥ ಸಕ್ಸಸ್ ಅವನಿಗೆ ಸಿಗೋದಿಲ್ಲ. ಅವನಿಗೆ ಈ ಕರ್ನಾಟಕದಲ್ಲಿ ಒಂದು ದೊಡ್ಡ ಮುಖಭಂಗ ಆಗುತ್ತೆ. ರಾಜ್ಯದಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು, ಎರಡು ಬಣಗಳಾಗಿದೆ. ಒಂದು ಕಡೆ ಯತ್ನಾಳ್ ಪ್ರತಿಭಟನೆಗೆ ಕರೆ ಕೊಟ್ಟರೆ, ಇನ್ನೊಂದು ಕಡೆ ಯಡಿಯೂರಪ್ಪ ಅವರ ಮಗ BY ವಿಜಯೇಂದ್ರ ಅವರು ಕೂಡ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ BJP ಯಾವಾಗಿನ ಥರ ಇವಾಗಲೂ ಕೂಡ ಒಡೆದೋದ ಮನೆ ಆಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಸಕ್ಸಸ್ BJP ಅವರಿಗೆ ಸಿಗಲ್ಲ. ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗುತ್ತೆ ಅಂತ ಇವತ್ತಿನ ದಿವಸ ನಾನು ಹೇಳ್ತೇನೆ. ನೀವು ಪ್ರತಿಭಟನೆ ಮಾಡಬೇಕಾದಂಥ ಏನಾದರೂ ಇದ್ದರೆ DC ಕಚೇರಿ ಎದುರುಗಡೆ ಮಾಡಬೇಕಾಗಿತ್ತು, ಅಥವಾ ಜಗತ್ ಸರ್ಕಲಲ್ಲಿ ಮಾಡಬೇಕಾಗಿತ್ತು, ಅಥವಾ ತಿಮ್ಮಾಪುರಿ ಚೌಕಲ್ಲಿ ಮಾಡಬೇಕಾಗಿತ್ತು, ಅಥವಾ ಮಿನಿಸ್ಟರ್ ಆಫೀಸ್ಗೆ ಹೋಗಿ ಮಾಡಬೇಕಾಗಿತ್ತು. ಯಾವಾಗ ನೀವು ವೈಯಕ್ತಿಕವಾಗಿ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಮನೆಗೆ ಬರ್ತೀನಿ ಅಂತ ಹೇಳಿದ್ದೀರಿ, ನಾವು ಕೂಡ ತಮಗೆ ಅತಿಥಿ ದೇವೋಭವ ಅನ್ನೋ ರೀತಿಯಲ್ಲಿ ಇವತ್ತಿನ ದಿವಸ ತಮಗೆ ವೆಲ್ಕಮ್ ಮಾಡಿ ಮನೆಗೆ ಬಂದವರಿಗೆ ನಾವು ಯಾವ ರೀತಿ ಚಾಯ್ ಕಾಫಿ ಕೊಡ್ತೀವೋ, ಬೆಂಗಳೂರವರಿಗೆ ಬಿಸಿಲು ನಗರ ಇರ್ತಕ್ಕಂಥ ನಮ್ಮ ಕಲಬುರಗಿ ನಗರದ ಬಿಸಿಲು ಜಾಸ್ತಿ ಅನಿಸ್ತದೆ. ಹಾಗಾಗಿ ಅವರಿಗೆ ಮಜ್ಜಿಗೆ ಮತ್ತು ತಂಪು ಪಾನೀಯಗಳನ್ನು ಕೊಟ್ಟು ನಾವು ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದೇವೆ.